Praise the Lord. Greetings to you all in the name of our Lord and Savior Jesus Christ. Today's Bible verse, the book of Isaiah chapter 30 verse 18. The Lord is waiting to be merciful to you. He is ready to take pity on you because He always does what is right. Happy are those who put their trust in the Lord. ಯೆಶಾಯನ ಪ್ರವಾದನೆ ಗ್ರಂಥ 30ನೇ ಅಧ್ಯಾಯ 18ನೇ ವಚನ. ಯೆಹೋವನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು, ನಿಮ್ಮನ್ನು ಕರುಣಿಸಬೇಕೆಂದು ಉನ್ನತೋನ್ನತನಾಗಿ ಕಾಣಿಸಿಕೊಳ್ಳುವನು. ಯೆಹೋವನು ನ್ಯಾಯ ಸ್ವರೂಪನಾದ ದೇವರು, ಆತನಿಗಾಗಿ ಕಾದಿರುವವರೆಲ್ಲರೂ ಧನ್ಯರು. ನಾವು ಹೊಸ ವರ್ಷವನ್ನು ಕಾಣುವಂತೆ ದೇವರು ನಮ್ಮ ಜೀವಿತದಲ್ಲಿ ಕೃಪೆಯನ್ನು ಅನುಗ್ರಹಿಸಿದ್ದಾರೆ. ಆದುದರಿಂದ ನಾವು ಆತನನ್ನು ಕೊಂಡಾಡುವಂಥವರಾಗಿರೋಣ. ಈ ಹೊಸ ವರ್ಷದ ಮೊದಲನೆಯ ದಿನದಲ್ಲಿ ದೇವರನ್ನು ಸ್ತುತಿಸಲು ಆತನು ನಮ್ಮ ಜೀವಿತದಲ್ಲಿ ಕೊಟ್ಟಿರುವ ಈ ಆಶೀರ್ವಾದಕ್ಕಾಗಿ ನಾವು ಆತನನ್ನು ಕೊಂಡಾಡುವಂಥವರಾಗಿರೋಣ. ಇವತ್ತಿನ ದಿವಸದಲ್ಲಿ ದೇವರು ನಮಗೆ ಕೊಡ್ತಾ ಇರುವಂಥ ವಾಕ್ಯ ಯಾವುದೆಂದರೆ, ಯೆಹೋವನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು ಎಂಬುದಾಗಿ. ಹೌದು, ನಮ್ಮ ದೇವರು ಕೃಪಾಭರಿತನಾದ ದೇವರು. ಆತನು ನಮಗೆ ಕೃಪೆ ತೋರಿಸಬೇಕು ಎಂಬುದಾಗಿ ಆಶೆಯಿಂದ ಕಾದಿದ್ದಾನೆ ಎಂಬುದಾಗಿ. ಆತನು ನಮ್ಮನ್ನು ಕರುಣಿಸುವ ದೇವರಾಗಿದ್ದಾರೆ. ಆತನು ಉನ್ನತೋನ್ನತನಾಗಿ ಕಾಣಿಸಿಕೊಳ್ಳುವಂಥ ದೇವರಾಗಿದ್ದಾರೆ. ಯೆಹೋವನು ನ್ಯಾಯ ಸ್ವರೂಪನಾದ ದೇವರಾಗಿದ್ದಾರೆ. ಯಾರು ಆತನಿಗಾಗಿ ಕಾದಿದ್ದಾರೋ ಅವರೆಲ್ಲರೂ ಧನ್ಯರು, ಅವರೆಲ್ಲರೂ ಆಶೀರ್ವದಿಸಲ್ಪಡುವವರು ಎಂಬುದಾಗಿ. ಹೌದು ನನ್ನ ಪ್ರಿಯ ದೇವಜನರೇ, ಈ ಹೊಸ ವರ್ಷದ ಮೊದಲನೇ ದಿನದಲ್ಲಿ, ಈ ಮೊದಲನೆಯ ದಿನದಿಂದಲೇ ನಾವು ಕರ್ತನಿಗಾಗಿ ಕಾದಿರೋಣ. ಕರ್ತನ ಪಾದದ ಬಳಿ ಬಂದು ಪ್ರಾರ್ಥನೆ ಮಾಡುವಂಥವರಾಗಿರೋಣ. ಆತನ ಕೃಪೆಗಾಗಿ ಆಶೆಯಿಂದ ಕಾಯ್ದು ನಾವು ಕುಳಿತಿರುವಾಗ ದೇವರು ತನ್ನ ಕೃಪೆಯಿಂದ ನಮ್ಮನ್ನು ತುಂಬಿಸುತ್ತಾರೆ. ಈ ಹೊಸ ವರ್ಷದಲ್ಲಿ ಆತನನ್ನು ಸ್ತುತಿಸೋಣ. ಅಷ್ಟು ಮಾತ್ರವಲ್ಲದೆ ಹಳೆ ವರ್ಷವನ್ನು ಸ್ವಲ್ಪ ನಾವು ಜ್ಞಾಪಿಸಿಕೊಳ್ಳೋಣ. ಹಳೆ ವರ್ಷ ಯಾವ ರೀತಿಯಲ್ಲಿತ್ತು, ಹಳೆ ವರ್ಷದಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಯಾವ ಯಾವ ಆಶೀರ್ವಾದಗಳನ್ನು ಕೊಟ್ಟಿದ್ದಾರೆ, ಇದೆಲ್ಲವನ್ನು ನೆನೆಸಿ ನಮ್ಮ ಹೃದಯಪೂರ್ವಕವಾಗಿ ಆತನನ್ನು ಕೊಂಡಾಡೋಣ. ಇಲ್ಲಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ, ದೇವರು ನಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು ಎಂಬುದಾಗಿ. ನೀನು ನಿನ್ನ ಹೃದಯದಲ್ಲಿ ಆಲೋಚನೆ ಮಾಡಿಕೊಳ್ಳುತ್ತಾ ಇರಬಹುದು, ಈ ಹೊಸ ವರ್ಷ ಹೇಗಿರುತ್ತದೋ, ಈ ಹೊಸ ವರ್ಷದಲ್ಲಿ ಯಾವ ಯಾವ ಆಶೀರ್ವಾದಗಳು ದೇವರು ನನಗೆ ಕೊಡ್ತಾರೋ, ಅಥವಾ ಯಾವ ಯಾವ ಕೇಡು ನನ್ನ ಜೀವಿತದಲ್ಲಿ ಬರುತ್ತದೋ ಎಂಬುದಾಗಿ ನೀನು ಭಯಗ್ರಸ್ತನಾಗಿರಬಹುದು. ಆದರೆ ದೇವರು ಇವತ್ತು ನಿನಗೆ ವಾಕ್ಯವನ್ನು ಕೊಡ್ತಾ ಇದ್ದಾರೆ, ನಿನ್ನನ್ನು ಆಶೀರ್ವದಿಸುತ್ತೇನೆ, ನಿನಗೆ ಕೃಪೆ ತೋರಿಸುತ್ತೇನೆ ಎಂಬುದಾಗಿ. ನನ್ನ ಪ್ರಿಯ ದೇವಚಂದ್ರೆ, ನಿಮ್ಮ ಮುಂದೆ ಇರುವಂಥ ಈ ಹೊಸ ವರ್ಷದಲ್ಲಿ ಮೊದಲನೆಯ ದಿನದಲ್ಲಿ ಕರ್ತನು ನಿಮ್ಮನ್ನು ಆಶೀರ್ವದಿಸುವಂತೆ, ಕರ್ತನು ನಿಮಗೆ ಕೃಪೆ ತೋರಿಸುವಂತೆ ಆತನು ನಿನಗಾಗಿ ಕಾದಿರುವುದರಿಂದ ನೀನು ಆತನ ಬಳಿ ಬಂದು ಪ್ರಾರ್ಥನೆ ಮಾಡುವಂಥವರಾಗಿರ್ರಿ. ಕರ್ತನು ನಿನ್ನನ್ನು ಜೀವಂತವಾಗಿರಲಿಕ್ಕೆ ಕೃಪೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ ಹೊಸ ವರ್ಷದಲ್ಲಿ ಕರ್ತನು ನಿಮಗೆ ಹೊಸ ಹೊಸ ಆಶೀರ್ವಾದಗಳಿಂದ, ಹೊಸ ಬಲದಿಂದ ನಿಮ್ಮನ್ನು ತುಂಬಿಸಲಿಕ್ಕೆ ಆತನು ಕಾಯುತ್ತಾ ಇದ್ದಾರೆ. ಆದುದರಿಂದ ನನ್ನ ಪ್ರಿಯ ದೇವಚಂದ್ರೆ, ನೀವು ಈ ಹೊಸ ವರ್ಷದಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ಈ ಮೊದಲನೇ ದಿನದಲ್ಲಿ ದೇವರಿಗೆ ಸ್ತುತಿ ಸ್ತೋತ್ರಗಳೆಂಬ ಯಜ್ಞವನ್ನು ಸಲ್ಲಿಸುವಂಥವರಾಗಿರ್ರಿ. ಪರಲೋಕದ ತಂದೆ ನಿಮಗಾಗಿ ಈ ಹೊಸ ವರ್ಷದಲ್ಲಿ ಕಾದಿರುವಾಗ ನೀವು ಅದನ್ನು ನೆನೆಸಿರಿ, ಆ ಪ್ರೀತಿಯನ್ನು ನೆನೆಸಿಕೊಳ್ಳಿರಿ. ಆಗ ನಿಮ್ಮ ಸಂತೋಷಕ್ಕೆ ಮಿತಿಯೇ ಇರುವುದಿಲ್ಲ. ನೀವು ಸಂತೋಷ ಪಡುವಿರಿ, ನೀವು ಉಲ್ಲಾಸ ಪಡುವಿರಿ. ಕರ್ತನು ನಿಮ್ಮೊಂದಿಗಿರುವನು, ಕರ್ತನು ನಿಮಗೆ ಕೃಪೆ ತೋರಿಸುವನು. ಎರಡೂ ಕೈಗಳನ್ನು ಚಾಚಿ ಕರ್ತನು ನನ್ನ ಮಗನೇ ನನ್ನ ಮಗಳೇ ಎಂಬುದಾಗಿ ನಿನಗಾಗಿ ಕಾಯುತ್ತಾ ಇದ್ದಾರೆ. ನಿನಗಾಗಿ ಆತನು ಕೈ ಚಾಚಿ ಕರೆಯುತ್ತಾ ಇದ್ದಾರೆ. ನೀನು ಇಂದು ಆತನ ಬಳಿ ಬರುವಿಯಾ? ಈ ಹೊಸ ವರ್ಷದಲ್ಲಿ ಆತನು ನಿನ್ನನ್ನು ವಿಶೇಷವಾಗಿ ಆಶೀರ್ವದಿಸುವನೆಂಬುದಾಗಿ ಹೇಳ್ತಾ ಇದ್ದಾರೆ. ನೀನು ಕಳೆದ ವರ್ಷದಲ್ಲಿ ಅನೇಕ ವಿಧವಾಗಿ ದುಃಖಪಟ್ಟಿರಬಹುದು, ವೇದನೆಯನ್ನು ಅನುಭವಿಸಿರಬಹುದು. ಆದರೆ ಅದೆಲ್ಲಕ್ಕೂ ಸರಿಯಾದ ರೀತಿಯಲ್ಲಿ 2ರಷ್ಟು ಆಶೀರ್ವಾದವನ್ನು ದೇವರು ನಿನಗೆ ಕೊಡ್ತಾರೆ. ಸಮಾಧಾನದ ದಿನಗಳನ್ನು ದೇವರು ನಿನಗೆ ಕೊಡ್ತಾರೆ. ಕೀರ್ತನೆ 90:15 ಕೀರ್ತನೆಗಾರನು ಪ್ರಾರ್ಥನೆ ಮಾಡಿದ ಹಾಗೆ ನೀನು ಪ್ರಾರ್ಥನೆ ಮಾಡು. ದೇವರೇ, ನೀನು ನಮ್ಮನ್ನು ಕುಗ್ಗಿಸಿದ ದಿವಸಗಳಿಗೂ ನಾವು ಕೇಡನ್ನು ಅನುಭವಿಸಿದ ವರ್ಷಗಳಿಗೂ ತಕ್ಕಂತೆ ನಮ್ಮನ್ನು ಸಂತೋಷಪಡಿಸು ಎಂಬುದಾಗಿ ನೀವು ಪ್ರಾರ್ಥನೆ ಮಾಡುವುದಾದರೆ ಕರ್ತನು ಖಂಡಿತವಾಗಿಯೂ ಇಂದಿನಿಂದಲೇ ಈ ಹೊಸ ವರ್ಷದಲ್ಲಿ ನಿಮಗೆ ಕೃಪೆ ತೋರಿಸಲಿಕ್ಕೆ ಕಾದಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾದ
ದೇವನಾಗಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ನಮ್ಮ ಜೀವಿತದಲ್ಲಿ ಹೊಸ ವರ್ಷವನ್ನು ಕೂಡಿಸಿದ್ದೀರಿ, ಮೊದಲನೆಯ ದಿನವನ್ನು ಮಾಡಿದ್ದೀರಿ ತಂದೆಯೇ. ಅದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತೇವಪ್ಪ. ನೀನು ಕೃಪಾಭರಿತನಾದ ದೇವರು, ನೀನು ದಯಾಮಯಿಯಾದ ದೇವರಾಗಿದ್ದಿ ಕರ್ತನೆ. ಪ್ರೀತಿ ಕರುಣೆಯಲ್ಲಿ ಐಶ್ವರ್ಯವುಳ್ಳಂಥ ದೇವರು, ಕನಿಕರವು ದಯೆಯು ದೀರ್ಘಶಾಂತಿಯು ಉಳ್ಳಂಥ ದೇವರು ನೀನಾಗಿದ್ದಿ ಸ್ವಾಮಿ. ನಿನಗೆ ಸ್ತೋತ್ರಪ್ಪ. ನಮಗೆ ಕೃಪೆ ತೋರಿಸಬೇಕೆಂದು ನೀನು ಕಾದಿದ್ದಿ ದೇವರೇ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ನಾವೆಲ್ಲರೂ ನಿನ್ನ ಪಾದದಲ್ಲಿ ಬಂದಿದ್ದೇವೆ ಕರ್ತನೆ. ಈ ಹೊಸ ವರ್ಷದಲ್ಲಿ ನಮ್ಮೆಲ್ಲರನ್ನ ನಿನ್ನ ಕೃಪೆಯಿಂದ ತುಂಬಿಸು. ಈ ವರ್ಷದ ಉದ್ದಕ್ಕೂ ನೀನು ನಮ್ಮ ಜೊತೆಗಾರನಾಗಿದ್ದುಕೊಂಡು ನಡೆಸಬೇಕಾಗಿ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.